ಅಫ್ಕೋರ್ಸ್ ಈಗ ತಮ್ಮ ತಮ್ಮ ಇಷ್ಟದ ಅಭ್ಯರ್ಥಿಗೆ ಆಯ್ಕೆ ಮಾಡಿ ನೀವು ವೋಟ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿರುವಂಥ ಆ ಹಕ್ಕನ್ನು ನೀವು ಚಲಾಯಿಸಿ ಅನ್ನೋದಷ್ಟೇ ಅಶ್ವವೇಗ ನ್ಯೂಸ್ನ ಕಳಕಳಿ. ನೆಕ್ಸ್ಟ್ ನ್ಯೂಸ್, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ 10,000 ಲೀಡ್ನಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ. ಅಶ್ವವೇಗ ನ್ಯೂಸ್ಗೆ ಮಲ್ಲಿಕಾರ್ಜುನ್ ಚರಂತಿಮಠ್ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಉಪಚುನಾವಣೆಗೆ ಸಂಬಂಧಪಟ್ಟಂತಹ ನ್ಯೂಸ್ ಇದು. ಮಲ್ಲಿಕಾರ್ಜುನ್ ಚರಂತಿಮಠ್, ವೀರಣ್ಣ ಚರಂತಿಮಠ್ ಅವರ ಸಹೋದರ. ನಾವು ನಮ್ಮ ಫ್ಯಾಮಿಲಿ ಹೋಗಿ ಮತದಾನ ಮಾಡಿ ಬಂದಿದ್ದೀವಿ. ನಿನ್ನೆ ನೈಟ್ ನನಗೆ ಬಂದಿರೋ ಒಂದು ಫೀಡ್ಬ್ಯಾಕ್ ಏನು ಅಂತ ಹೇಳಿದರೆ ಅಂಥೇಳಿ ಅವರು 10,000 ಲೀಡ್ನಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅಂತ ನಾವು ಹೇಳ್ತಾ ಇದ್ವಿ, ಅಥವಾ ಅಲ್ಲಿರೋರು ಹೇಳಬಹುದು, ಅಥವಾ ಇಲ್ಲಿ ಗೆಲ್ಲುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಮೇ 4ಕ್ಕೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ಯಾವ ರೀತಿ ಟ್ರೆಂಡ್ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಮಹಾದೇವ್ ಮೇಟಿ ಎಲ್ಲ ಜೊತೆಗಿದ್ದೀವಿ, ಒಗ್ಗಟ್ಟಿನಿಂದ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ನಲ್ಲಿರೋದು. ಹಾಗಾಗಿ ಅವರು ಕಾಂಗ್ರೆಸ್ ಪರವಾಗಿ ಮಾತನಾಡಿದ್ದಾರೆ. ನಾವು ನಮ್ಮ ಕುಟುಂಬ ಸೇರಿ ಮತದಾನ ಮಾಡಿ ಬಂದಿದ್ದೀವಿ, ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. 10,000 ಲೀಡ್ನಲ್ಲಿ ನಾವು ಗೆಲ್ತೀವಿ ಅನ್ನೋ ಅವ್ರ ವಿಶ್ವಾಸದ ಮಾತುಗಳನ್ನು ಅವ್ರು ಆಡಿದ್ದಾರೆ. ಇನ್ನು ನೀವು BJPಗೆ ಹೋಗಿ ಕೇಳಿದರೆ ಅವರು ಇನ್ನೊಂದಿಷ್ಟು ನಂಬರಲ್ಲಿ ನಾವು ಲೀಡಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಆಲ್ ಕಾಮನ್. ಓಕೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಮಲ್ಲಿಕಾರ್ಜುನ್ ಚರಂತಿಮಠ್ ಅವ್ರ ಜೊತೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ಒಂದು ಕಿರು ಸಂದರ್ಶನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬಾಗಲಕೋಟೆ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಮತಯಾಚನೆ ಮಾಡೋದಕ್ಕೂ ಕೂಡ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ಬಿರುಸಿನಿಂದ ಸಾಕ್ತಾ ಇದೆ ಮತದಾನ ಅಂತಾನೆ ಹೇಳ್ಬೋದು. ಸುಮಾರು 11 ಗಂಟೆ ಅಷ್ಟೊತ್ತಿಗೆ 27% ಮತದಾನ ಆಗಿದೆ. ಈ ರೀತಿಯಾಗಿ ಬಿಸಿಲಿದ್ರು ಕೂಡ ಜನರು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಬಹಳ ಮುಖ್ಯವಾದ ವ್ಯಕ್ತಿಗಳೇ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕಡೆ ಇದ್ದಂಥವ್ರು, ಎರಡೂ ಕಡೆ ನೋಡಿದಂಥ ವ್ಯಕ್ತಿಗಳೇ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ನಾವು ಮಲ್ಲಿಕಾರ್ಜುನ್ ಚರಂತಿಮಠ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಕೂಡ ವೀರಣ್ಣ ಚರಂತಿಮಠ್ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಸಹೋದರರಾಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಮತದಾನ ಇತ್ತು, ಮತ ಹಾಕಿದ್ರ ಸರ್ ನೀವು? ಮತ ಹಾಕಿ ಬಂದಿವಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಮತ ಹಾಕಿ ಬಂದಿದ್ವಿ. ಸರ್, ಯಾವ ರೀತಿಯಾಗಿ ಅನಿಸ್ತಿದೆ ಒಂದು ಫೀಲಿಂಗು? ನೀವು ನಿಮ್ಮ ಸಹೋದರನ ಪರವಾಗಿ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ರಿ, ಬೈಟ್ಗಳನ್ನು ಕೊಡ್ತಾ ಇದ್ರಿ, ಅದೆಲ್ಲ ಹೊರತುಪಡಿಸಿ ಇವತ್ತು ಮತದಾನ ಮಾಡಿದ್ಮೇಲೆ ಯಾವ ರೀತಿಯಾಗಿ ಅನಿಸ್ತಿದೆ ನಿಮಗೆ? ಇವತ್ತು ಮತದಾನ ನೋಡಿ, ನಿನ್ನೆ ನೈಟ್ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದ್ದು ಅದನ್ನು ನೋಡಿದರೆ ನಾವು ಸುಮಾರು 10,000 ಮತಗಳ ಅಂತರದಿಂದ ಜಯಶಾಲಿ ಆಗ್ತೀವಿ ಅಂತ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸರ್, ಜೊತೆಗೆ ಈಗಾಗಲೇ ವಿಶೇಷತೆ ಏನು ಪಡೆದುಕೊಳ್ಳೋದು ಅಂದರೆ ನೀವು ಮತ್ತು ಮಹಾದೇವಿ ಮೇಟಿ ಅವರೆಲ್ಲರೂ ಕೂಡ ನೀವು ಒಟ್ಟಾಗಿ ಕಾಣಿಸ್ಕೊಳ್ತಾ ಇರೋದು ಈಗ ವಿಶೇಷತೆಯನ್ನು ಪಡೆದುಕೊಳ್ತಾ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ನಾವೆಲ್ಲ ಒಂದೇ ಪಕ್ಷದವ್ರು ಇದ್ದೀವಲ್ಲ, ಹೀಗಾಗಿ ಎಲ್ಲ ಬೂತ್ ಒಳ್ಳೆ ಅಡ್ಡಾಡ್ತಾ ಇದ್ವಿ. ಎಲ್ಲ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಅದರಿಂದ ಅದಕ್ಕೆ ಇನ್ನೂ ಕೆಲವು ಓಲ್ಡ್ ಸಿಟಿಯಲ್ಲಿ ನಾವು ಅಡ್ಡಾಡಿ ಬಂದಿದ್ದೀನಿ. ಈಗ ನವನಗರ ಕಡೆ ಹೋಗ್ತಾ ಇದ್ದೀನಿ. ಸರ್, ಈಗಾಗಲೇ ಜೊತೆಗೆ ಸಾಕಷ್ಟು ಜನ ಮತದಾನ ಮಾಡೋದಿಲ್ಲ, ವೋಟರ್ ID ಕಾರ್ಡ್ ಇದ್ರು ಕೂಡ ನಾನು ಯಾಕೆ ಹೋಗಿ ಮತ ಹಾಕಬೇಕು ಅಂತ ಇರ್ತಾರೆ. ಅಂಥವ್ರಿಗೆಲ್ಲ ಏನು ಕಾಲ್ ಕೊಡೋದಕ್ಕೆ ಇಷ್ಟಪಡ್ತಾರೆ? ನಾ ಎಲ್ಲ ಮೊನ್ನೆನೂ ಕೂಡ ನಾನು ಕಾಲ್ ಕೊಟ್ಟಿದ್ದೆ. ಎಲ್ಲ ಮತದಾರರಿಗೆ ನಾನು ಏನು ಹೇಳೋದು ಇಷ್ಟ ಏನಂದರೆ, ಬೇಗನೆ ಹೊರಗಡೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು. ಥ್ಯಾಂಕ್ ಯು ಸರ್. ಮೇಡಮ್, ನೀವು ಮತದಾನ ಮಾಡಿದ್ರ ಬೆಳಗ್ಗೆಯಿಂದ? ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅನ್ನಿಸ್ತು ಒಂದು ಫೀಲಿಂಗ್? ನಿಮ್ಮ ಸಹೋದರನೇ ಚುನಾವಣೆಯಲ್ಲಿ ನಿಂತಿದ್ದಾರೆ. ಈ ಬಾರಿ ಹೋಗಿ ಇಷ್ಟೊತ್ತಿಗೆ ನಿಮ್ಮ ತಂದೆಯವರಿದ್ದಂಥ ಸಂದರ್ಭದಲ್ಲಿ ಹೋಗಿ ಮತದಾನ ಮಾಡಿದ್ರಿ. ಈಗ ನಿಮ್ಮ ಸಹೋದರ ನಿಂತಿರೋ ಸಂದರ್ಭದಲ್ಲಿ ಹೋಗಿ ಮತದಾನ ಮಾಡೋದು ಯಾವ ರೀತಿಯಾಗಿದೆ ಈ ಫೀಲಿಂಗ್? ತುಂಬ ಖುಷಿ ಆಗುತ್ತೆ. ಫಸ್ಟ್ ಓಪನಿಂಗ್ ಮಾಡಿದ್ದು ನಾನೇ. ಬೂತ್ 7 o'clock ಕರೆಕ್ಟ್ ನಾನೇ ಹೋಗಿ ಫಸ್ಟ್ ವೋಟ್ ಕಾಂಗ್ರೆಸ್ ಇದ್ದ ಬಿಡಬೇಕು, ಗೆಲುವು ಕಾಂಗ್ರೆಸ್ ಇದ್ದಾಗಬೇಕು ಅಂದ್ಕೊಂಡು ನಾನೇ ಫಸ್ಟ್ ವೋಟಿಂಗ್ ಮಾಡಿ ನಮ್ಮ ಸಹೋದರನ ಇದು ಆಗಲಿ, ಗೆಲ್ಲಬೇಕು, ಬಹುಮತದಿಂದ ಆರಿಸ್ತರ್ತಾರ ಅನ್ನೋ ನಂಬಿಕೆ ಐತೆ ಜನ. ಮೇಡಮ್, ಜೊತೆಗೆ ಈಗಾಗಲೇ ಸಾಕಷ್ಟು ಜನ ವೋಟ್ ಹಾಕೋದಿಲ್ಲ, ಅಂಥವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬನ್ನಿ ಅಂತ ಒಂದು ಕಾಲ್ ಏನಾದರೂ ಕೊಡ್ತೀರಾ? ಹೆಂಗೆ? ಇಲ್ಲ, ಎಲ್ಲರಿಗೂ ಈಗ ಇದು ಐತ್ರಿ. ಮೊದಲ ಮಾಡ್ತಿದ್ದಿಲ್ಲ. ಈಗ ಜನ ನಮ್ಮ ಮತ ನಮ್ಮ ಹಕ್ಕು ಮಾಡಬೇಕು ಅನ್ನೋದು ಅವರಿಗೆ ಜ್ಞಾನೋದಯ ಆಗೈತಿ, ಮಾಡ್ತಾರ ಅಂತಂದು ಭಾಳ ಜನ ಈಗ ಭಾಳ ಇಷ್ಟೇ ವೋಟ್ ಆಗೈತಿ. ಇಷ್ಟು ಬಿಸಿಲಿದ್ರೂ ಭಾಳ ಜನ ವೋಟಿಂಗ್ ಆಗೈತಿ. 25% ಆಗೈತೆ ಆಲ್ರೆಡಿ. ಅದಕ್ಕೆ ವೋಟಿಂಗ್ ಮಾಡ್ತಾರೆ ಎಲ್ಲರೂ. ಮೇಡಮ್, ಜೊತೆಗೆ ಈಗಾಗಲೇ ನೀವು ಸಾಕಷ್ಟು ಕಡೆ ಕೂಡ ಓಡಾಟವನ್ನ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಅಂತ ಹೇಳಿದ್ರಿ. ಈಗ ಬಂದ್ಬಿಟ್ಟು ನವನಗರದ ಕಡೆ ಬಂದಿದ್ದೀರಾ. ಯಾವ ರೀತಿಯಾಗಿ ಅನಿಸ್ತಿದೆ?
ಇಲ್ಲ ರೆಸ್ಪಾನ್ಸ್ ಚಲೋ ಐತ್ರಿ. ನಾ ಬಿಟ್ಟಿಡ್ಯಾಕೆ ಹೋಗಿ ಬಂದೆ, ಮತ್ತು ನವನೂರು ಅಲ್ಲಿ ಬಾಂಬೆ ಕಾಲನಿ, ಮತ್ತು ನೆಕ್ಸ್ಟ್ ಇಲ್ಲಿ ಬಂದೆ. ಎಲ್ಲ ಕಡೆ ಚಲೋ ರೆಸ್ಪಾನ್ಸ್ ಐತಿ. ಗ್ರಾಮೀಣ ಪ್ರದೇಶದಾಗಂತೂ ನೀವು ಬರಲೇಬೇಡ್ರಿ, ಚೆನ್ನಾಗೈತಿ ಇಲ್ಲೇ, ಅಲ್ಲೇ ನೋಡ್ಕೋರಿ ಅಂತ ಹೇಳಿದರು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮಲ್ಲಿಕಾರ್ಜುನ್ ಚರಂತಿಮಠ್ ಹಾಗೂ ಮಹಾದೇವಿ ಮೇಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.